ರಾಮಕುಂಜೇಶ್ವರ ಪದವಿ ಪೂರ್ವ ಕಾಲೇಜು ಮತ್ತು ಪ್ರೌಢಶಾಲೆ ವಾರ್ಷಿಕ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪೂಜ್ಯರು, ನನ್ನ ಮಾರ್ಗದರ್ಶಕರು, ನನ್ನ ಗುರುಗಳು, ಸ್ವಾಮೀಜಿಯವರ ಪಾದಕಮಲಕ್ಕೆ ಶ್ರೀ 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 ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರ ಪಾದಕಮಲಕ್ಕೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡುತ್ತಾ, ವೇದಿಕೆ ಮೇಲೆ ಆಗಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಹೃದಯಾಂತರಾಳದ ವಂದನೆಯನ್ನು ಸಲ್ಲಿಸ್ತಾ, ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿ ಮಿತ್ರರೇ, ಸಂಘಟನೆ ಎಲ್ಲ ಕಾರ್ಯಕರ್ತರೇ, ಶ್ರದ್ಧೆಯ ತಾಯಂದಿರೇ, ಸಜ್ಜನ ಬಂಧುಗಳೇ, ನಾನು ಪ್ರಮಾಣ ವಚನ ಆದ ನಂತರ ತಕ್ಷಣಕ್ಕೆ ಎಲ್ಲ ಕಾರ್ಯಕ್ರಮವನ್ನು ಬದಿಗೊತ್ತಿ ಸ್ವಾಮೀಜಿಯವರು ಬೆಂಗಳೂರಿನ ಆಶ್ರಮದಲ್ಲಿದ್ದಾರೆ ಅಂತ ಗೊತ್ತಾಯಿತು. ಸುಮಾರು 150 ಜನ, ಜಾಸ್ತಿ ಜನ ಬರಲಿಕ್ಕೆ ಆಗಿರಲಿಲ್ಲ ಆ ದಿವಸ. 150 ಜನರಿಗೆ ಮಾತ್ರ ಸೀಮಿತವಾಗಿದ್ದ ಆ ಸಭೆಯಿಂದ ಊಟ ಮಾಡದೆ ಓಡಿಕೊಂಡು ಹೋದೆ ಸ್ವಾಮೀಜಿಯವರಿಗೆ ಸಿಗ್ಲಿಕ್ಕೆ. ಯಾಕಂದ್ರೆ ಸ್ವಾಮೀಜಿಯವರ ಆಶೀರ್ವಾದ ಇದ್ರೆ ನಿತ್ಯ ನಿರಂತರವಾಗಿ ರಾಜಕೀಯ ಸೇವೆಯನ್ನು ನಿಸ್ವಾರ್ಥವಾಗಿ ಮಾಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ನಾನು ಅಲ್ಲಿಂದ ನನ್ನ ಕೆಲಸ ಪ್ರಾರಂಭ ಆಯ್ತು. ಅದಕ್ಕೋಸ್ಕರ ಸ್ವಾಮೀಜಿಯವರ ಆಶೀರ್ವಾದದ ಮುಖಾಂತರ ಈಗಾಗಲೇ ಅಂದ್ರು ಸ್ವಚ್ಛ ರಾಜಕಾರಣ ಅಂತಂದ್ರು ನನ್ನ ಪರಿಚಯ ಮಾಡಬೇಕಾದ್ರೆ ಅದು ಯಾವತ್ತೂ ಅಶುದ್ಧ ಆಗದ ರೀತಿಯಲ್ಲಿ ಇರಬೇಕನ್ನೋ ಕಾರಣಕ್ಕೋಸ್ಕರ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆದುಕೊಂಡು ಕೆಲಸ ಮಾಡಿದ. ಅದಕ್ಕೋಸ್ಕರ ಆ ಪ್ರಾರಂಭವಾದ ಕೆಲಸ ಮುಂದಕ್ಕೆ ಸ್ವಾಮೀಜಿಯವರ ಆಶೀರ್ವಾದ ನಿತ್ಯ ನಿರಂತರ ಇರೋ ಮುಖಾಂತರ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬ ಕಟ್ಟಕಡೆಯ ವ್ಯಕ್ತಿಯ ನ್ಯಾಯ ಕೊಡುವಂತ ಕೆಲಸ ನನ್ನಿಂದ ಆಗಲಿ ಅಂತ ನಿಮ್ಮೆಲ್ಲರ ಮುಖಾಂತರ ಪ್ರಾರ್ಥನೆ ಮಾಡ್ತೇನೆ. ವಸುದೇವ ಸುತಂ ದೇವಂ ಕಂಸ ಚಾನೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸ್ವಾಮೀಜಿಯವರದನ್ನ ತುಂಬಾ ಆಳವಾಗಿ ಅಧ್ಯಯನ ಮಾಡಿದ ಕಾರಣಕ್ಕೋಸ್ಕರ ಅವರ ತುಂಬಾ ಪ್ರವಚನ ನಾನು ಕೇಳಿದ್ದೇನೆ. ಆದರೂ ನನ್ನ ಮಟ್ಟಿನ ನಿಮ್ಮ ಮನಸ್ಸಿಗೆ ಮುಟ್ಟುವಂತ ಮಾತನ್ನಾಡ್ತೇನೆ, ಪ್ರಯತ್ನ ಮಾಡ್ತೇನೆ. ವಸುದೇವ ಸುತಂ ದೇವಂ ಕಂಸ ಚಾನೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ನಾನು ಕೊನೆಯ ಸಾಲಿಂದ ಬರ್ತೇನೆ. ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಕೃಷ್ಣ ಪರಮಾತ್ಮನಿಗೆ ಇಬ್ರು ತಾಯಂದ್ರು, ಒಬ್ರು ಹೆತ್ತ ತಾಯಿ, ಇನ್ನೊಬ್ರು ಸಾಕಿದ ತಾಯಿ. ಕೃಷ್ಣ ಪರಮಾತ್ಮ ತನ್ನ ಬಾಲ್ಯ ಲೀಲೆಯಲ್ಲಿ ಎಲ್ಲ ರಾಕ್ಷಸರನ್ನ ಸಂಹಾರ ಮಾಡಬೇಕಾದ್ರೆ, ಪೂತನೆ ಇರ್ಬೋದು, ಶಟಕಾಸುರ ಇರ್ಬೋದು, ತೃಣಾವರ್ತ ಇರ್ಬೋದು, ಸಂಹಾರ ಮಾಡಬೇಕಾದ್ರೆ ಅದು ದೇವಕಿಗೆ ಗೊತ್ತಾಗ್ತಿತ್ತಂತೆ. ದೇವಕಿಗೆ ತುಂಬಾ ಖುಷಿ ಆಗ್ತಿತ್ತು. ದೇವಕಿಗೆ ಹೆತ್ತ ತಾಯಿ ಖುಷಿ ಆಗ್ತಿತ್ತು. ಯಶೋದೆ ನೋಡ್ಬೇಕಾದ್ರೆ ದೇವಕಿಗೆ ಅದು ನೋಡ್ಲಿಕ್ಕೆ ಸಿಗ್ತಿರಲಿಲ್ಲ. ಬಟ್ ದೇವಕಿ ಸುದ್ದಿ ಮುಟ್ತಿತ್ತು. ದೇವಕಿ ಆ ಮುಖಾಂತರ ನನ್ನ ಮಗ ರಾಕ್ಷಸರ ಸಂಹಾರ ಮಾಡ್ತಿದ್ದಾನಂತ ತಾಯಿಗೆ ಖುಷಿ ಆಗ್ತಿತ್ತು. ಇದರಲ್ಲಿ ಇಷ್ಟೇ ವಿಚಾರ ಇರುವಂಥದ್ದು, ನೀವೆಲ್ಲರೂ ನಿಮ್ಮ ಹೆತ್ತವ ತಾಯಂದಿರಿಗೆ ನೀವು ಖುಷಿಯನ್ನ ಮಾಡಬೇಕು. ಈ ವಿದ್ಯಾಸಂಸ್ಥೆ ಆ ರೀತಿ ಪೂಜ್ಯವಾಗಿ ಗೌರವ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ನಿಮ್ಮಂಥ ವಿದ್ಯಾರ್ಥಿಗಳನ್ನ ಶಿಕ್ಷಣ ಕೊಡುವ ಮುಖಾಂತರ ನಿಮಗೆ ಶಿಕ್ಷಣವನ್ನು ಕೊಡ್ತದೆ. ಆದರೆ ಅದಕ್ಕಿಂತ ಹೆಚ್ಚಾದ ಕೆಲಸ ನಿಮ್ಮ ಕೈಲುಂಟು. ವಿದ್ಯಾರ್ಥಿನಿ ಮಿತ್ರರೇ, ನಿಮ್ಮ ಜೀವನದಲ್ಲಿ ಎಲ್ಲೂ ಕೂಡ ದಾರಿ ತಪ್ಪದೆ ನಿಮ್ಮ ತಾಯಂದಿರಿಗೆ, ಹೆತ್ತ ತಾಯಿ ಖುಷಿಯನ್ನು ಕೊಡಬೇಕು. 2 ಘಟನೆ ನಾನು ನೆನಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ತುಂಬ ಉದ್ದ ಮಾತಾಡ್ಲಿಕ್ಕೆ ಹೋಗುವುದಿಲ್ಲ. ಸ್ವಾಮೀಜಿಯವರ ಸಮಯ ಕೂಡ ಅತ್ಯಂತ ಅಮೂಲ್ಯವಾದ ಸಮಯ. ಸೆಪ್ಟೆಂಬರ್ 11 ಅಂದ ತಕ್ಷಣ ನಮಗೆ 2 ಘಟನೆ ನೆನಪಿಗೆ ಬರ್ತದೆ. ಒಂದು, ಈ ಭಾರತವನ್ನ ಇಡೀ ಪ್ರಪಂಚ ಅದು ಕೃಪಣ, ಬಡ, ದರಿದ್ರ ಭಾರತ ಅಂದಾಗ ಸ್ವಾಮಿ ವಿವೇಕಾನಂದರು ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಹೋಗಿ ಮಾತಾಡ್ತಾರೆ. ಅದ ನಂತರ ಈ ಭಾರತಕ್ಕೆ ಪೂರ್ತಿ ಗೌರವ ಸಿಗುತ್ತೆ ಸೆಪ್ಟೆಂಬರ್ 11. ಅದರ ನಂತರ 4 ವರ್ಷ ಇಡೀ ದೇಶದ, ಪ್ರಪಂಚದ ಬೇರೆ ಬೇರೆ ದೇಶ ಈ ಸ್ವಾಮಿ ವಿವೇಕಾನಂದರ ಕಾರಣಕ್ಕೋಸ್ಕರ ಈ ದೇಶವನ್ನ ಗೌರವ ಸ್ಥಾನ ನೋಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇನ್ನೊಂದು ಸೆಪ್ಟೆಂಬರ್ 11 ಯಾವುದು? ಅಮೆರಿಕದ 2 ಅವಳಿ ಕಟ್ಟಡಗಳನ್ನ ಖಾಲಿದ್ ಮೊಹಮ್ಮದ್ ಶೇಖ್ ಅನ್ನುವಂಥ ವ್ಯಕ್ತಿ ಆ 2 ಕಟ್ಟಡವನ್ನ ಧ್ವಂಸ ಮಾಡ್ತಾನೆ. ಸುಮಾರು 5,000 ಜನ ಅದರಲ್ಲಿ ಮರಣನಪ್ತಾರೆ. ಆ 5,000 ಜನ ಮರಣನಪ್ಪಿದಾಗ ನೀವು ಯೋಚನೆ ಮಾಡ್ಬೋದು, ಯಾವ ತಾಯಿ ಕೂಡ ಅದನ್ನ ಖುಷಿ ಪಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಏನು ಖಾಲಿದ್ ಶೇಖ್ ಮೊಹಮ್ಮದ್, ಇವತ್ತು ಸುದತ್ತ ಅವರಿದ್ದಾರೆ, ಅವರು ಕೂಡ ಇಂಜಿನಿಯರ್. ಆದ್ರೆ ಅವರು ಇಡೀ ಸಮಾಜಕ್ಕೋಸ್ಕರ ಬದುಕಿದ್ರು. ಈ ಆಶ್ರಮಕ್ಕೆ ಸ್ವಾಮೀಜಿಯವರ ಆಶೀರ್ವಾದದ ಮುಖಾಂತರ ಸಮಾಜದ ಕೆಲಸ ಮಾಡ್ಬೇಕನ್ನೋಂಥ ವಿಚಾರ ಬಂತು ಅವರಿಗೆ, ಸುದತ್ತ ಅವರಿಗೆ. ನಾವು ಕೇಳಿದೆ ಬಂದಾಗ
ಖಾಲಿದ್ ಶೇಖ್ ಮಹಮ್ಮದ್ ಮಾಡಿದ್ದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಅಮೆರಿಕಕ್ಕೆ ಹೋಗ್ತಾನೆ, ಅಲ್ಲಿ ವಿದ್ಯಾಭ್ಯಾಸ ಅಲ್ಲೇ ಮಾಡ್ತಾನೆ. ಆದರೆ ಅವನ ಮನಸ್ಸು ಯಾವ ರೀತಿ ಆಯ್ತು ಅಂದರೆ, ನರಸಹಂತಕನಾದ ಭಯೋತ್ಪಾದಕ 5,000 ಜನರ ಸಾವಿಗೆ ಕಾರಣ ಆಗ್ತಾನೆ. ಅವನ ತಾಯಿ ಖುಷಿ ಪಡ್ಲಿಕ್ಕೆ ಸಾಧ್ಯತೆ ಉಂಟ ಬಂಧುಗಳೇ? ಏನು 5,000 ಜನರ ನರಹಂತಕನಾದ ಖಾಲಿದ್ ಮಹಮ್ಮದ್ ಶೇಖ್ ಆ ಎರಡೂ ಅವಳಿ ಕಟ್ಟಡವನ್ನು ಉದುರಿಸುವ ಮುಖಾಂತರ ಸುಮಾರು 5,000 ಜನ ಏನು ಗೊತ್ತಿಲ್ಲದವರು ಪ್ರಾಣತ್ಯಾಗ ಮಾಡ್ತಾರೆ, ಸಾಯ್ತಾರೆ ಅಲ್ಲಿ. ನಾನು ಇಷ್ಟೇ ಅನ್ನುವಂಥದ್ದು, ಅವನ ತಾಯಿ ಕೂಡ ಖುಷಿಯಾಗಿರ್ಲಿಕ್ಕಿಲ್ಲ. ಈ ಮಾತನ್ನು ಯಾಕೆ ಅಂತೇನೆಂದ್ರೆ, ನಾವೆಲ್ಲರೂ ಒಂದು ಭಯೋತ್ಪಾದಕ ಚಟುವಟಿಕೆಯ ವಿರುದ್ಧ ಕೂಡ ಹೋರಾಟ ಮಾಡಬೇಕಾಗಿದೆ. ಅಷ್ಟೇ ಅಲ್ಲ, ಹಿಂದಿನ ಹಿರಿಯ ಸ್ವಾಮೀಜಿಯವರ ಒಂದು ಘಟನೆ ನೆನಪಿಗೆ ಬರುತ್ತೆ. ಯಾಕೆ ಆ ಘಟನೆ ನೆನಪು ಬರುತ್ತೆ ಅಂದರೆ, ಈಗ ಕಂಸ ಚಾನೂರ ಮರ್ದನಂ ಅಂತ ವಿಚಾರ ಬಂದಾಗ ನಾವು ಯಾವ ರೀತಿಯಲ್ಲಿ ಬದುಕಬೇಕು ಅನ್ನುವಂಥದ್ದು ಕೂಡ ಅದರಲ್ಲಿ ಉಂಟು. ಕಾಲೇಜ್ ಕ್ಯಾಂಪಸ್ಸಲ್ಲಿ ಈ ಫಸ್ಟ್ PUC ಮತ್ತು ಸೆಕೆಂಡ್ PUC ವಿದ್ಯಾರ್ಥಿಗಳು ನೀವಂತೂ ಅತಿ ಸುಂದರವಾದ ಆ ಮನಸ್ಸುಗಳನ್ನು ಹಿಡ್ಕೊಂಡು ನೀವು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಿ. ಅದು ಯಾವ ರೀತಿ ಅಂದರೆ, ಕಂಸ ಚಾನೂರರು ಕೇವಲ ಆ ಭಯೋತ್ಪಾದಕರ ಅಲ್ಲ, ಈಗಿನ ಪರಿಸ್ಥಿತಿಯಲ್ಲಿ ರಾಕ್ಷಸರ ಅಲ್ಲ. ಇಲ್ಲಿರ್ತಕ್ಕಂಥ ನಮ್ಮ ಸಮಾಜದ ಮಧ್ಯೆಲಿರ್ತಕ್ಕಂಥ ಏನು ಡ್ರಗ್ಸ್ ಇರ್ಬೋದು, ಡ್ರಿಂಕ್ಸ್ ಇರ್ಬೋದು, ಸಿಗರೇಟ್ ಇರ್ಬೋದು, ಇದನ್ನೆಲ್ಲವನ್ನ ಮೆಟ್ಟಿ ನಿಲ್ಲುವಂಥ ಕೆಲಸ ನಿಮ್ಮಿಂದ ಆಗಬೇಕು. ನಮ್ಮ ಸಂಸ್ಥೆಯ ಮುಖಾಂತರ ಬೇರೆ ಸಂಸ್ಥೆಯಲ್ಲಿ ನಾವು ನೋಡ್ತೇವೆ, ದಿನನಿತ್ಯ ಪೇಪರಲ್ಲಿ ನೋಡ್ತೇವೆ, ಆ ಸಂಸ್ಥೆಯ ವಿದ್ಯಾರ್ಥಿಗಳು ದಾರಿ ತಪ್ಪಿದಾಗ ಅದನ್ನು ಸರಿ ಮಾಡುವ ಕೆಲಸ ನಿಮ್ಮಂಥ ವಿದ್ಯಾರ್ಥಿಗಳಿಂದ ಆಗಬೇಕು. ಅದೇ ಕಂಸ ಚಾನೂರರು. ಹಿರಿಯ ಸ್ವಾಮೀಜಿಯವರ ನೆನಪಿಗೆ ಬಂದು ಮೈಸೂರು ಒಂದು ಘಟನೆ ನೆನಪಿಗೆ ಬಂತು ನನಗೆ. ಸ್ವಾಮೀಜಿ ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸ್ವಾಮೀಜಿಯವರನ್ನು ಕೂಡ ಆಹ್ವಾನ ಮಾಡಿದ್ರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕ್ರಮ, ಅದು ನಂಗೆ ಈ ಕೂಡ ಸರಿಯಾಗಿ ನೆನಪುಂಟು. ಆ ಕಾರ್ಯಕ್ರಮಕ್ಕೆ ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರು ನಿಮ್ಗೆ ಗೊತ್ತುಂಟು, ಉಪೇಕ್ಷಿತ ಬಂಧುಗಳ ಸ್ವಾಮೀಜಿಯವರವರು, ದಲಿತ ಸಮಾಜದ ಸ್ವಾಮೀಜಿಯವರು, ನಾವು ತುಂಬ ಗೌರವ ಕೊಡೋ ಸ್ವಾಮೀಜಿಯವರವರು. ಅವರ ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರ ಜೊತೆರುವಂತ ಎಲ್ಲರೂ ಎನಿಸಿದ್ರು, ನಮ್ಮ ಸ್ವಾಮೀಜಿಯವರು ಬರ್ಲಿಕ್ಕಿಲ್ಲ, ಯಾಕೆ ಬರ್ತಾರೆ ಇಲ್ಲಿಗೆ ಅಂತ ಯೋಚನೆ ಮಾಡಿದ್ರು. ಹಾಗೆ ಕಾರ್ಯಕ್ರಮ ಪ್ರಾರಂಭ ಆಯಿತು, ಸ್ವಾಮೀಜಿಯವರು ಬರಲಿಲ್ಲ. ಸುಮಾರು 10 ನಿಮಿಷದ ನಂತರ ಸ್ವಾಮೀಜಿ ಹೋಗಿ ನೇರವಾಗಿ ವೇದಿಕೆಯಲ್ಲಿ ಹೋಗಿ ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರ ಕೈಯನ್ನು ಹಿಡಿದು, ತಡವಾಯಿತು 10 ನಿಮಿಷ ಅಂತ ಅವರ ಕೈ ಹಿಡಿದು ಕೈ ಮುಗಿದಾಗ ಯೋಚನೆ ಮಾಡಿ ಅಲ್ಲಿರ್ತಕ್ಕಂಥ ಎಲ್ಲ ಸಭೆ ಕಣ್ಣೀರಿಟ್ಟಿತ್ತಂತೆ. ಕಣ್ಣೀರಿಟ್ಟು ಯಾವ ರೀತಿ ಅಂದರೆ, ನಾನು ಈ ಮಾತನ್ನು ಯಾಕೆ ಅಂತೇನೆಂದರೆ, ಇಡೀ ಜಾತಿಯ ವ್ಯವಸ್ಥೆ ಮೇಲ್ವರ್ಗ ಕೆಳವರ್ಗವನ್ನು ದೂರ ಮಾಡಿದಂಥ ಸ್ವಾಮೀಜಿ ಅಂದರೆ ಪೇಜಾವರ ಸ್ವಾಮಿಯವರು. ಆ ಕಾರ್ಯವನ್ನು ಇವತ್ತು ನಮ್ಮ ಸ್ವಾಮೀಜಿಯವರು ಕೂಡ ಮಾಡ್ತಾ ಬಂದಿದ್ದಾರೆ. ಅದಕ್ಕೋಸ್ಕರ ಸಮಾಜದಲ್ಲಿ ಸಾಮರಸ್ಯತೆಯನ್ನು, ಜಾತಿ ಮಧ್ಯೆ ಇರ್ತಕ್ಕಂಥ ವೈಷಮ್ಯ, ಮೇಲ್ಜಾತಿ ಕೆಳಜಾತಿ, ದೀನ ದಲಿತರು ಅನ್ನುವಂಥ ಎಲ್ಲವನ್ನ ದೂರ ಮಾಡಿದಂಥ ಸ್ವಾಮೀಜಿ ಪೇಜಾವರ ಸ್ವಾಮಿಯವರು. ಆ ಕೆಲಸವನ್ನು ನಮ್ಮ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರು ಕೂಡ ಮಾಡ್ತಾ ಬಂದಿದ್ದಾರೆ. ಅದು ನೀವು ಕೂಡ ಮಾಡಿದಾಗ ಮಾತ್ರ ಅದು ಫಲಶ್ರುತಿ ಆಗುತ್ತೆ. ಆ ಕಾರಣದಿಂದ ಇವತ್ತು ತುಂಬ ಪ್ರೀತಿಯಿಂದ ನನ್ನನ್ನು ಕರೆದಿದ್ದೀರಾ. ಮುಂಬರುವ ಎಲ್ಲ ಕೆಲಸವನ್ನ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ನ್ಯಾಯ ಕೊಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಸ್ವಾಮೀಜಿಯವರ ಆಶೀರ್ವಾದ ನಿತ್ಯ ನಿರಂತರ ಬೇಕು. ಆ ಮುಖಾಂತರ ನಿಮ್ಗೆಲ್ರಿಗೂ ಶುಭವಾಗಲಿ, ನಿಮ್ಮ ಭವಿಷ್ಯ ಉಜ್ವಲ ಭವಿಷ್ಯ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕಿ ಜೈ.